ಫ್ರೆಂಡ್ಸ್, ನಮ್ಮ ಸ್ಕಿನ್ನಿನ ಮೇಲೆ ಜಿಡ್ಡಿನಂಶ, ಧೂಳು, ಪೊಲ್ಯೂಷನ್ ಜಮೆಯಾಗಿ ನಮ್ಮ ಅಸಲಿ ಬಣ್ಣ ಮರೆಯಾಗತ್ತೆ. ಕ್ರಮೇಣ ನಮ್ಮ ಸ್ಕಿನ್ ಕಪ್ಪಾಗಿ ಆಕ್ನೆ, ಪಿಂಪಲ್, ಡಾರ್ಕ್ ಸ್ಪಾಟ್ ಸಮಸ್ಯೆಗಳು ಶುರುವಾಗುತ್ತೆ ಮತ್ತು ನಮ್ಮ ಸೌಂದರ್ಯ ಸಂಪೂರ್ಣ ಹಾಳಾಗಿ ಹೋಗುತ್ತೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಅವಶ್ಯಕತೆ ಇರುತ್ತೆ ಒಂದು ಎಫೆಕ್ಟಿವ್ ನ್ಯಾಚುರಲ್ ಎಕ್ಸ್ಫೋಲಿಯೇಟರ್ದು. ಸ್ಕಿನ್ನನ್ನು ಜೆಂಟಲ್ ಆಗಿ ಕ್ಲೀನ್ ಮಾಡಿ ನ್ಯಾಚುರಲಿ ಮುಖಕ್ಕೆ ಗ್ಲೋ ಕೊಡಲಿಕ್ಕೆ ಮತ್ತು ನಮ್ಮ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ. ನೀವು ಕೂಡ ಇಂಥದ್ದೇ ಒಂದು ಪರಿಹಾರವನ್ನು ಹುಡುಕ್ತಾ ಇದ್ದರೆ ಡೆಫಿನೆಟ್ಲಿ ಇವತ್ತಿನ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ಕಿನ್ ಟೈಪ್ ಯಾವುದೇ ಇರಲಿ ಅಥವಾ ಸೀಸನ್ ಯಾವುದೇ ಇರಲಿ, ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ಸ್ಕಿನ್ ಮೇಲೆ ಡೆಡ್ ಸ್ಕಿನ್ ಸೆಲ್ಸ್ಗಳ ಲೇಯರ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಸ್ಕಿನ್ ಲೈಫ್ಲೆಸ್ ಆಗಿ ಡ್ರೈ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ಇಂಥ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಮತ್ತು ಇಂತಹ ಸಮಸ್ಯೆ ಪುನಃ ಬರದೇ ಇರಲಿಕ್ಕೆ ನಾನಿವತ್ತು ಒಂದು ನ್ಯಾಚುರಲ್ ರೆಮಿಡಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಕಿಚನ್ನಲ್ಲೇ ಅವೈಲೇಬಲ್ ಇರುವ ವಸ್ತುಗಳನ್ನು ಬಳಸ್ಕೊಂಡು ಒಂದು ಬಾಡಿ ಎಕ್ಸ್ಫೋಲಿಯೇಟರ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ಈ ರೆಮಿಡಿ, ಈ ಪರಿಹಾರ ನಿಮಗೆ ತುಂಬ ಇಷ್ಟ ಆಗುತ್ತೆ. ಈ ಚಳಿಗಾಲದಲ್ಲೂ ನಿಮ್ಮ ಸ್ಕಿನ್ ಫಳಫಳ ಹೊಳೆಯುವಂತೆ ಮಾಡುತ್ತೆ. ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದವರಿಗೆ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸಿಂಧು ಅಂತ. ಈ ಚಾನಲ್ನಲ್ಲಿ ನಾನು ಹೋಮ್ ಮೇಡ್ ರೆಮಿಡೀಸ್ಗಳನ್ನು ಶೇರ್ ಮಾಡ್ತೀನಿ. ಮನೆಯಲ್ಲೇ ಸಿಗುವ ವಸ್ತುಗಳಿಂದ ನಮ್ಮ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಅಂತ ತಿಳಿಸ್ತೀನಿ. ಸೊ ಹೋಮ್ ಮೇಡ್ ನ್ಯಾಚುರಲ್ ರೆಮಿಡೀಸ್ಗಳನ್ನು ನೀವು ಇಷ್ಟಪಡ್ತಿದ್ರೆ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇಲ್ಲಾಂದರೆ ನಾನು ಹಾಕೋ ವಿಡಿಯೋಸ್ಗಳನ್ನು ನೀವು ಮಿಸ್ ಮಾಡ್ಕೊಂಡು ಬಿಡ್ತೀರಾ. ಓಕೆ, ಈಗ ಬನ್ನಿ ಬೇಗ ಬೇಗ ಈ ರೆಮಿಡಿಯ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತಿನ ರೆಮಿಡಿಯ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕಿತ್ತಳೆ ಹಣ್ಣಿನ ಸಿಪ್ಪೆ. ಫ್ರೆಂಡ್ಸ್, ಕಿತ್ತಳೆ ಹಣ್ಣನ್ನು ತಿಂದು ಅದರ ಸಿಪ್ಪೆಯನ್ನು ಎಸಿಬೇಡಿ. ಇವತ್ತಿನ ರೆಮಿಡಿ ಮಾಡಲಿಕ್ಕೆ ಬೇಕಾಗಿರೋದೇ ಅದು. ಒಂದು ಸಲ ಈ ರೆಮಿಡಿನ ಟ್ರೈ ಮಾಡಿದ ನಂತರ ಇನ್ಯಾವತ್ತೂ ಕೂಡ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ನೀವು ಬಿಸಾಡೋದೇ ಇಲ್ಲ. ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ. ಎಸ್ ಫ್ರೆಂಡ್ಸ್, ಕಿತ್ತಳೆ ಹಣ್ಣು ಮತ್ತು ಅದರ ಸಿಪ್ಪೆ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುವಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಸ್ಕಿನ್ನಿಂದ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನು ರಿಮೂವ್ ಮಾಡಿ ಸ್ಕಿನ್ ಟೋನನ್ನು ಬ್ರೈಟನ್ ಮಾಡುತ್ತೆ. ಇದರಲ್ಲಿರುವ ವಿಟಮಿನ್ ಸಿ ನಿಮ್ಮ ಮುಖದ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಎಲ್ಲವನ್ನ ಕಡಿಮೆ ಮಾಡುತ್ತೆ. ಕೆಲವರು ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡ್ತಾರೆ, ಮುಖದ ಮೇಲೆ ತುಂಬ ಕಲೆಗಳಿವೆ, ಏನು ಮಾಡೋದು ಅಂತ. ಅಂಥವರಿಗೆ ಇವತ್ತಿನ ರೆಮಿಡಿ ರಾಮಬಾಣ ಇದ್ದಂಗೆ. ಓಕೆ, ಈಗ ಬೇಕಾಗುವ ನೆಕ್ಸ್ಟ್ ವಸ್ತು ಅಂದರೆ ಅಕ್ಕಿಯ ಹಿಟ್ಟು. ಅಕ್ಕಿಯ ಹಿಟ್ಟು ಒಂದು ನ್ಯಾಚುರಲ್ ಎಕ್ಸ್ಫೋಲಿಯೇಟರ್ ಆಗಿ ವರ್ಕ್ ಮಾಡುತ್ತೆ. ಇದು ಸ್ಕಿನ್ನಿನ ಇಂಪ್ಯೂರಿಟೀಸನ್ನು ಕ್ಲಿಯರ್ ಮಾಡೋದ್ರ ಜೊತೆಗೆ ಟ್ಯಾನಿಂಗನ್ನು ಕೂಡ ರಿಮೂವ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಸ್ಕಿನ್ನನ್ನು ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿ ಇಡುವಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಈಗ ಬೇಕಾಗುವ ನೆಕ್ಸ್ಟ್ ವಸ್ತು ಅಂದರೆ ಅರಿಶಿನ. ಫ್ರೆಂಡ್ಸ್, ಅರಿಶಿನದಲ್ಲಿ ಆ್ಯಂಟಿಸೆಪ್ಟಿಕ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ. ಇದು ಪಿಂಪಲ್ ಮತ್ತು ಆ್ಯಕ್ನೆಯನ್ನು ರಿಡ್ಯೂಸ್ ಮಾಡುವಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಅನ್ಈವನ್ ಸ್ಕಿನ್ ಟೋನನ್ನು ನಿವಾರಿಸಿ ಮುಖಕ್ಕೆ ಒಳ್ಳೆ ಗ್ಲೋ ಕೊಡುತ್ತೆ. ಯಾರಿಗೆಲ್ಲ ಮುಖದ ಬಣ್ಣ ಕೆಲವು ಕಡೆ ಡಾರ್ಕ್, ಇನ್ನು ಕೆಲವು ಕಡೆ ಲೈಟ್ ಇರುತ್ತೆ, ಅಂಥವರು ಡೆಫಿನೆಟ್ಲಿ ಅರಿಶಿನವನ್ನು ರೆಗ್ಯುಲರ್ ಆಗಿ ಬಳಸಿ ನಿಮ್ಮ ಮುಖದ ಸ್ಕಿನ್ ಈವನ್ ಆಗಿ ಸುಂದರ ಆಗುತ್ತೆ. ಓಕೆ, ಈಗ ಬೇಕಾಗುವ ನೆಕ್ಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ವಸ್ತು ಅಂದರೆ ಕಾಫಿ. ಸ್ಟಡೀಸ್ ಏನು ಹೇಳುತ್ತೆ ಅಂದರೆ ಕಾಫಿಯಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಇದರಿಂದ ಸ್ಕಿನ್ ಯಂಗ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಓಕೆ, ಈಗ ಬನ್ನಿ ಇದನ್ನು ರೆಡಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ಈ ಕಿತ್ತಳೆ ಹಣ್ಣನ್ನು ತಿಂದ ನಂತರ ಅದರ ಸಿಪ್ಪೆಯನ್ನು ಒಂದು 4-5 ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಿ. ಚೆನ್ನಾಗಿ ಒಣಗಿದ ನಂತರ ಅಂದರೆ ನೋಡಿ ಈ ರೀತಿಯಾದ ನಂತರ ಮಿಕ್ಸರ್ನಲ್ಲಿ ಹಾಕಿ ಪುಡಿ ಮಾಡಿ. ಫ್ರೆಂಡ್ಸ್, ಈ ಆರೆಂಜ್ ಪೀಲ್ ಪೌಡರ್ ಏನಿದೆಯಲ್ಲ ಅದು ಕೇವಲ ರೆಮಿಡಿಗಾಗಿ ಮಾತ್ರ ಅಲ್ಲ, ಎನಿ ಟೈಮ್ ಬಳಸ್ಬೋದು. ಸ್ವಲ್ಪ ಈ ಪೌಡ್ರನ್ನ ತಗೊಂಡು ಸ್ವಲ್ಪ ಹಾಲು ಅಥವಾ ಮೊಸರಿನ ಜೊತೆ ಸೇರಿಸಿ ನಿಮ್ಮ ಮುಖ, ಕುತ್ತಿಗೆಗೆಲ್ಲ ಹಚ್ಕೊಳ್ಳಿ ಮತ್ತು ಒಂದು 15 ನಿಮಿಷ ಬಿಟ್ಟು ತೊಳೆಯಿರಿ. ನೋಡಿ ಸ್ಕಿನ್ ಹೇಗೆ ಹೊಳೆಯುತ್ತೆ ಅಂತ. ಅಷ್ಟು ಬೆನಿಫಿಟ್ ಸಿಗುತ್ತೆ ಈ ಆರೆಂಜ್ ಪೀಲ್ ಪೌಡರ್ನಿಂದ. ಓಕೆ, ಈಗ ಒಂದು ಬೌಲನ್ನು ತಗೊಂಡು ಅದಕ್ಕೆ ಸೇರಿಸಿ 1 ಚಮಚ ಆರೆಂಜ್ ಪೀಲ್ ಪೌಡರ್, ಹಾಗೆ 1 ಚಮಚ ಅಕ್ಕಿ ಹಿಟ್ಟು ಮತ್ತು 1 ಚಮಚ ಕಾಫಿ ಪೌಡರ್, ಕೊನೆಯಲ್ಲಿ ಒಂದು ಅರ್ಧ ಚಮಚ ಅರಿಶಿನವನ್ನು ಸೇರಿಸಿ. ಈಗ ನೀವು ಇದನ್ನು ನೀರಿನ ಜೊತೆ ಕೂಡ ಸೇರಿಸಬಹುದು, ಹಾಲು ಅಥವಾ ಮೊಸರಿನ ಜೊತೆ ಕೂಡ ಸೇರಿಸಬಹುದು. ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಸೇರಿಸಿ. ನಾನು ಹಾಲನ್ನು ಸೇರಿಸಿದ್ದೀನಿ. ಹಾಲಿನ ಜೊತೆ ತಯಾರಿಸಿದ ಫೇಸ್ ಪ್ಯಾಕ್ನಿಂದ ಒಳ್ಳೆ ಗ್ಲೋ ಬರುತ್ತೆ ನನ್ನ ಮುಖಕ್ಕೆ. ಸೊ ನಾನು ಹಾಲನ್ನೇ ಬಳಸಿದ್ದೀನಿ. ನೀವು ಬೇಕಿದ್ರೆ ಒಮ್ಮೆ ಹಾಲಿಂದ ಅಥವಾ ಒಮ್ಮೆ ಮೊಸರಿಂದ
ಇಲ್ಲಾಂದರೆ ನೀರಿನ ಜೊತೆ ಕೂಡ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು. ಯಾವುದು ಸೂಟ್ ಆಗತ್ತೆ ಅಂತ ನೋಡಿ ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಆಯಿತಾ? ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಮುಖ, ಕುತ್ತಿಗೆ, ಕೈ ಕಾಲುಗಳಿಗೆಲ್ಲ ಹಚ್ಕೊಂಡು ಸ್ಮೂತಾಗಿ ಮಸಾಜ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ರೆ ಅಂದರೆ ದೇಹದ ಇತರ ಭಾಗಗಳಿಗೂ ಹಚ್ಕೊಳ್ಳೋದಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದನ್ನು ತಗೊಳ್ಬೋದು. ಓಕೆ, ಇನ್ನು ಇದನ್ನು ವಾರಕ್ಕೆ 2-3 ಸಲ ಬಳಸಲೇಬೇಕಾಗತ್ತೆ, ಒಂದು ವೇಳೆ ನಿಮಗೆ ಒಳ್ಳೆ ಗ್ಲೋ ಬೇಕಾಗಿದ್ರೆ. ಆಯಿತಾ? ಪ್ರತಿ ಸಲನೂ ಸ್ನಾನ ಮಾಡುವ ಮೊದಲು ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಚ್ಕೊಂಡು ಸ್ಮೂತಾಗಿ ಮಸಾಜ್ ಮಾಡಿ ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡಿ. ನೋಡಿ ಯಾವ ಥರ ಗ್ಲೋ ಬರುತ್ತೆ ಅಂತ. ನಾನು ಜಾಸ್ತಿ ಹೊತ್ತು ಇಟ್ಕೊಂಡಿಲ್ಲ, ನೀವು ನೋಡ್ತಿದ್ದೀರಾ. ಡ್ರೈ ಆಗೋ ಮೊದಲೇ ವಾಶ್ ಮಾಡಿದ್ದೀನಿ, ಆದರೂ ಗ್ಲೋ ನೋಡಿ. ಫ್ರೆಂಡ್ಸ್, ಇದೊಂದು ಬೆಸ್ಟ್ ರಿಸಲ್ಟ್ ಕೊಡುವಂಥ ರೆಮಿಡಿ. ಖಂಡಿತ ನೀವು ಇದನ್ನು ಬಳಸಲೇಬೇಕು. ನಿಮ್ಮ ಸ್ಕಿನ್ನಿನ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಎಲ್ಲ ಫೇಡ್ ಆಗುತ್ತೆ ಕ್ರಮೇಣ ಮತ್ತು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆ್ಯಂಡ್ ಬ್ಯೂಟಿಫುಲ್ ಆಗುತ್ತೆ. ಓಕೆ, ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಖಂಡಿತ ಕೊಡಿ. ಇದರಿಂದ ನಮಗೆ ಇನ್ನೂ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ಮೋಟಿವೇಶನ್ ಸಿಕ್ಕತ್ತೆ. ಓಕೆ, ಥ್ಯಾಂಕ್ ಯು.